ನಿನ್ನ ಜೀವನ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇದ್ದಿದ್ರೆ ನಿನ್ನ ಮದುವೆ ಟೈಮಲ್ಲಿ ಅವ್ರಿಗೆ ಮನು ಬಗ್ಗೆ ಗೊತ್ತಾದ ತಕ್ಷಣ ನಿನ್ನ ಹತ್ರ ಬಂದು ಮದುವೆ ಆಗಬೇಡ ಅಂತ ಹೇಳ್ತಿದ್ರಾ? ಈ ಮಾತನ್ನ ನೀನು ತಪ್ಪು ತಿಳ್ಕೋಬಾರ್ದು. ಈ ಮದುವೆ ಆಗಬೇಡ ಕಣವ. ನೀನು ಯೋಚನೆ ಮಾಡು, ಉತ್ತರ ನಿನಗೆ ಸಿಗುತ್ತೆ. 10 ಸಪ್ಲಿಮೆಂಟ್ರಿ ಕಟ್ಟಿದ್ಯಾ? ಏನೇ ಸಹಾಯ ಬೇಕಿದ್ರು ನನ್ನ ಕೇಳು, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಓಕೆ ಪರವಾ ಪರವಾ ಹಾಂ ಮಾವಯ್ಯ. ನಮ್ಮ ಅಳಿಯಂದಿರು ಹೊಸಿ ಹುಷಾರಾಗವ್ರ ನೋಡವ. ಅಂದರೆ ಮಾವಯ್ಯಂಗೆ ಮನುಗೌಡ್ರ ಬಗ್ಗೆ ಸತ್ಯ ಗೊತ್ತಿತ್ತಾ? ಮಾವಯ್ಯ, ನಿಮಗೆ ಮನೋರ್ ಬಗ್ಗೆ ಗೊತ್ತಿದೆಯಾ? ನನಗೆ ಎಲ್ಲ ಸತ್ಯನೂ ಗೊತ್ತೈತೆ ಕಣವ. ಅಳಿಯಂದಿರು ಹಿಂದೆ ಮಾತಾಡ್ತಾ ಇದ್ದಿದ್ದಕ್ಕೂ ಇವಾಗ ಮಾತಾಡ್ತಾ ಇರೋದಕ್ಕೂ ಸಾನೇ ವ್ಯತ್ಯಾಸ ಐತೆ ಕಣವ. ಅದಕ್ಕೆ ಹೊಸಿ ನೋಡ್ತೀಯೇನೋ ಅಂತ. ಮಾವಯ್ಯ, ನಾನಿರೋದೇ ಅದಕ್ಕಲ್ವಾ, ನೋಡ್ತೀನಿ. ಈಗ ವಿಷಯಗಳೆಲ್ಲ ಮರ್ತೋಗುತ್ತಾ? ಇಲ್ಲ. ಆಗಾಗ ತಲೆನೋವು ಬರುತ್ತಾ? ಇಲ್ಲ, ಆದರೆ ಇವತ್ತು ರಾಣಿ ತುಂಬ ಜೋರಾಗಿ ಮಾತಾಡಿದ್ಲಲ್ವಾ, ಅದಕ್ಕೆ ತಲೆನೋವು ಬಂದಂಗೆ ಆಯಿತು. ನಮ್ಗೆ ಕ್ಷಮಿಸ್ಬಿಡಿ, ಇನ್ನು ಕೂಗಕ್ಕಿಲ್ಲ. ಕಣ್ಣು ಮಂಜಾಗುತ್ತಾ? ಇಲ್ಲ. ನಿದ್ರೆ ಬರದೇ ಇರೋ ಥರ ಏನಾದರೂ ಆಗುತ್ತಾ? ಏನಿಲ್ಲ, ಮಲ್ಕೊಂಡಿದ್ದ ತಕ್ಷಣ ನಿದ್ದೆ ಹೋಗ್ಬಿಡ್ತೀನಿ. ಗುಡ್. ರಾಣಿ, ನಾನು ಕೊಟ್ಟಿರೋ ಮಾತ್ರೆ ಒಂದಿನೂ ತಪ್ಸಕ್ಕಿಲ್ಲ ಕಣತ್ಗೆ. ಎಷ್ಟು ಬೆಟರ್ ಆಗಿದ್ದಾರೆ ಅಂತಂದರೆ 100ರಲ್ಲಿ 60% ಹುಷಾರಾಗಿ ಬಿಟ್ಟಿದ್ದಾರೆ. ಆದಷ್ಟು ಬೇಗ ಇನ್ನೂ ಕಂಪ್ಲೀಟಾಗಿ ಹುಷಾರಾಗ್ತಾರೆ. ಅಷ್ಟು ಸಾಕು ಕಣತ್ಗೆ. 100ಕ್ಕೆ 100 ಭಾಗ ಹುಷಾರಾಗ್ಬಿಟ್ರೆ ನನ್ನ ದೊರೆನ ಹಿಡಿಯೋರು ಇರಲ್ಲ, ಮುಟ್ಟೋರು ಇರೋಕ್ಕಿಲ್ಲ. ಮನುಗೌಡ್ರೆ, ನೀವು ಪರ್ಫೆಕ್ಟಾಗಿದ್ದೀರಾ. ಇವಾಗಿಬ್ಬರು ಎಜುಕೇಷನಲ್ಲಿದ್ದೀರಾ, ಚೆನ್ನಾಗಿ ಓದ್ಕೊಳ್ಳಿ ಆಯಿತಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ರಾಣಿ, ನಿನ್ನ ಜೀವನ ಒಂದೇ ಸಮ ಕೆಳಗೆ ಬಿದ್ದೈತಲ್ಲ ಅಂದ್ಕೊಂಡೆ, ಆದರೆ ಮತ್ತೆ ಎದ್ದು ಬತ್ತಿದ್ಯಾ. ಆದರೆ ನನ್ನ ಮಗಳು ಅಳಿಯ ಎಲ್ಲರ ಕಣ್ಣು ಕುಕ್ಕುವಂತೆ ಎದ್ದು ಬರಬೇಕು. ನನ್ನ ಮಾತಿನ ಬಗ್ಗೆ ತೆಪ್ಪು ತಿಳ್ಕೋಬೇಡ, ಇರೋದನ್ನೇ ಹೇಳಿದೆ ಅಷ್ಟೇ. ಸರಿ ಕಣಪ್ಪಯ್ಯ, ನಾವಿನ್ನು ಬರ್ತೀವಿ. ಛೇ, ಎಲ್ಲಿ ಹುಡುಕಿದ್ರಿ? ವರ್ಮಾ ಎಸ್ಟೇಟೇ ಸಿಗಲಿಲ್ಲ. ಅದು ಮಾಸ್ತಿ ಕೊಪ್ಪಲಿಗೆ ಹೋಗಿದೆ ಅಂತ ಗೌಡ್ರೆ. ಬನ್ನಿ, ನೀವು ಒಂದ್ಸತಿ ಕೂತ್ಕೊಂಡ್ಬಿಡಿ, ನಿಮ್ಗೇನಾಗಿದೆ ಅಂತ ಟೆಸ್ಟ್ ಮಾಡಿಬಿಡ್ತೀನಿ. ಹಾಂ, ನನಗೇನೂ ಆಗಿಲ್ಲ. ಕಾಮಿನಿ ಸಿಕ್ಕರೆ ಎಲ್ಲ ಸರಿ ಹೋಯ್ತದೆ. ನಾನಿನ್ನು ಬರ್ತೀನಿ. ಬಾವಾ, ನಾವು ಬರ್ತೀವಿ. ಮಾವ, ಅತ್ತೆ, ಹೋಗಿ ಬರ್ತೀವಿ. ಆಯ್ತಪ್ಪ, ಹೋಗಿ ಬನ್ನಿ. ಹುಷಾರಾಗಿ ಹೋಗಿ ಬನ್ನಿ.